ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ತುಂಬ ದಿನ ಆದಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 3-4 ಮಂತ್ಸ್ ಗ್ಯಾಪ್ ಆಯಿತು. 5 ಮಂತ್ ಕೆಲಸದಿಂದ ಹಂಗೆ ಹೋಗ್ತಾ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸಿಸ್ಟಮ್ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಎಡಿಟಿಂಗ್ಗೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋಸ್ ಇತ್ತು ಮಾಡ್ಕೊಂಬಂದಿದ್ದೆ, ಬಟ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿತ್ತು. ಈಗ ಅಗೇನ್ ಐ ಆಮ್ ಬ್ಯಾಕ್. ಸಾರಿ ಇಷ್ಟು ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ. ಎಮ್.ಟೆಕ್ ಫ್ರೆಂಡ್ಸು ಎಲ್ಲ ಆಲ್ಮೋಸ್ಟ್ 5-6 ಇಯರ್ಸಿಂದ ಜೊತೆಗಿರೋದು. ಯೂಶ್ವಲಿ ಹ್ಯಾಂಗ್ಔಟ್ ಮಾಡ್ತಿರ್ತೀವಿ. ಏನಾಗೋಯ್ತು ಅಂದರೆ 6-7 ಮೆಂಬರ್ಸ್ ಹೊರಡಬೇಕಿತ್ತು. ನೈಟ್ ಡ್ರೈವ್ ಮಾಡೋದು, ಸ್ಟ್ರೈಟ್ ಡೆಸ್ಟಿನೇಷನ್ ಗೋವಾ. ಏನಂದರೆ ಈ ನ್ಯೂ ಇಯರ್ ಗೀವ್ಗೆ ಎಲ್ಲ ಕಡೆ ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಕೋಡಿಬೆಂಗ್ರೆ. ಕುಂದಾಪುರಕ್ಕೆ ಹೋಗಿ ಕೋಡಿಬೆಂಗ್ರೆ ಹೋಗೋಣ ಅಂತ. ಕೋಡಿಬೆಂಗ್ರೆಯಲ್ಲಿ ತುಂಬ ಸ್ಟೇ ವಿಚಾರಿಸಿದೆ. ಸ್ಟೇ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ಯಾಕಂದರೆ ಅದೇ ನಾನು ರೆಗ್ಯುಲರ್ ಬೀಚ್ ಸೈಡ್ ಸ್ಟೇಗೆಲ್ಲ ಆಲ್ಮೋಸ್ಟ್ ಒಂದು ರೀಸನಬಲ್ ಪ್ರೈಸೇ ಇತ್ತು. ಇವಾಗ ನೋಡಿದ್ರೆ 1 to ಡಬಲ್ ಆಗೋಗಿದೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ನಾನು ಗೋವಾ ಪ್ಲ್ಯಾನ್ ಶಿಫ್ಟ್ ಮಾಡಿದೆ. ಯಾಕಂದರೆ ಗೋವಾಲಿ ಹೆಂಗೋ ವೈಬ್ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಪ್ಲ್ಯಾನ್ ಏನಂದರೆ ಒಬ್ಬನಿಗೆ ಅಷ್ಟೇ ಗೊತ್ತಿರೋದು, ಬಟ್ ಇನ್ನೂ ಇಬ್ರಿಗೆ ಗೊತ್ತಿರಲಿಲ್ಲ ಗೋವಾ ಅಂತ. ಅವ್ರ ರಿಯಾಕ್ಷನ್ ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ಅವ್ರಿಗಿನ್ನ ಯಾವಾಗಂದರೆ ಆಲ್ಮೋಸ್ಟ್ ಹುಬ್ಳಿ ದಾಟಿದ ಮೇಲೆ, ನಾನು ಇವಾಗ ಹೋಗ್ಬೇಕಾದ್ರೆ ಶಿವಮೊಗ್ಗದ ಮೇಲೆ ಉಡುಪಿ ಹೋಗೋಣ ಅಂತ ಹೇಳ್ತೀನಿ. ಏನಂತಾರ ಗೊತ್ತಿಲ್ಲ, ಅವ್ರ ರಿಯಾಕ್ಷನ್ ನೋಡೋಣ, ಹುಡುಗರ ರಿಯಾಕ್ಷನ್ನು. ಬನ್ನಿ ಹೋಗೋಣ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಗೋವಾ. ಇಂಟರ್ಸ್ಟೇಟು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ಎಮಿಷನ್ ಇರಲಿಲ್ಲ, ಎಮಿಷನ್ ಮಾಡಿಸ್ಬೇಕು. ಡಾಕ್ಯುಮೆಂಟ್ಸ್ ಮೇನು, ಯಾಕಂದರೆ ಚೆಕ್ ಪೋಸ್ಟಲ್ಲಿ ಸುಮ್ಮನೆ ಎಲ್ಲಾರ ನಿಲ್ಲಿಸಿದ್ರೆ ಯಾಕೆ ಸುಮ್ಮನೆ ಫೈನ್ ಕಟ್ಟೋದಂತ. ಎಮಿಷನ್ ಇರಲಿಲ್ಲ, ಬನ್ನಿ ಎಮಿಷನ್ ಮಾಡಿಸೋಣ. ಹಾಂ, ಅಲ್ಲಿ 1.5 ವರ್ಷ 2 ವರ್ಷ ಆಯ್ತು. ಲೇಟ್ ಆದರೂ ಪರವಾಗಿಲ್ಲ. ಎಮಿಷನ್ನು, RC, ಇನ್ಶೂರೆನ್ಸು ಎಲ್ಲ ನೋಡ್ಕೊಂಡು ಹೋಗಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ವೇಟ್ ತಿನ್ಬಿಟ್ಟವ್ರೆ. ಇವಾಗ ಆಲ್ಮೋಸ್ಟ್ ಒಂದು ಬಂಕ್ ಹೋಗಿದ್ದೆ, ಆ ಬಂಕಲ್ಲಿ ಮಿಷಿನ್ ಕೆಟ್ಟೋಗಿತ್ತು ಅಂತ ಲೇಟಾಗಿತ್ತು. ಸೊ ವಾಪಸ್ ಬಂದು ಇದು ಮಾಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಅಂದ್ಕೊಂಡೆ ಮುಂದೆ ಎಲ್ಲರೂ ಮಾಡ್ಸ್ಕೊಂಡು ಅಂತ, ಬಟ್ ನನ್ನ ಬ್ಯಾಡ್ ಲಕ್ ಸಿಗಲಿಲ್ಲ. ಅಂದರೆ ಇದೇ ಥರ ಒಂದು ಸತಿ ಮುನ್ನಾರು ಕೊಡೆಗೆ ಹೋದಾಗ ಎಮಿಷನ್ ಇರಲಿಲ್ಲ, ಹಂಗೆ ಹೋದೆ. ಫೈನಲಿ ಎಮಿಷನ್ ಸಿಕ್ತು. सवेरों का मेरे तू सूरज लागे, तू मेरा कोई ना होके भी कुछ लागे. ಹೊರಟ್ವಿ. ಇದ್ದಾರೆ ನನ್ನ ಮಕ್ಕಳು, ನಮ್ಮ ಫ್ರೆಂಡ್ಸು ಇಬ್ಬರು 4 ಅವರ್ ಲೇಟ್ ಮಾಡಿದ್ರು. ಆ ಗ್ಯಾಪಲ್ಲಿ ನಾನು ಇನ್ನೊಬ್ಬ ಫ್ರೆಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡ್ವಿ ಊಟ ಮಾಡಿ. ಸೊ ಈಗ ಸ್ವಲ್ಪ ಅವ್ರು ಊಟ ಮಾಡಿಲ್ವಲ್ಲ, ಅವ್ರಿಗೋಸ್ಕರ ಫುಡ್ಡಿಗೆ ನಿಲ್ಸಿದ್ದೀವಿ. ಸ್ವಲ್ಪ ಊಟ ಮಾಡಿಕೊಂಡು ಫಾಲ್ಸ್ ಇದೆ, ಫಾಲ್ಸ್ ಡೈರೆಕ್ಟ್ ಹೋಗ್ತೀವಿ. ಸೊ ಸ್ಲೋಗೆ ಹೋಗ್ತೀವಿ, ತುಂಬ ಮೀಡಿಯಮ್ ಫೇಸಲ್ಲೇ ಹೋಗ್ತೀವಿ. ನೋ ಹರ್ಷ್ ಲೈಕ್ ತುಂಬ ರಶ್ ಮಾಡಿ ಹೋಗೋದಂತ ಏನಿಲ್ಲ, ಆರಾಮಾಗಿ ಹೋಗ್ತೀವಿ. ಹೋಗ್ತಾ ತೋರಿಸ್ತೀನಿ. ನೈಟ್ ಡ್ರೈವು ಗೊತ್ತಲ್ಲ, ಮಾಮೂಲಿ ನಾನು ಮುನ್ನಾರಲ್ಲಿ ಡ್ರೈವ್ ಮಾಡ್ತೀನಲ್ಲ ಫ್ರೆಂಡ್ ಜೊತೆ, ಅದೇ ಥರ ಆರಾಮಾಗಿ ಶಿಫ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇರ್ತೀವಿ.
ಆದಷ್ಟು ನಿಮಗೆ ಏನಾರ ಸ್ವಲ್ಪ ಡ್ರೌಸಿನೆಸ್ ಇತ್ತು ಅಂದರೆ ನೀವು ಕಾರಿಗೆ ಸೈಡ್ಗೆ ಹಾಕಿ 1 ಅವರ್ ನಿದ್ದೆ ಮಾಡ್ಕೊಂಡೋಗಿ. 1 ಅವರ್ ಬೇಗ ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಯಾರೂ ಪ್ರೈಸ್ ಕೊಡೋಲ್ಲ. ಸೊ ಆರಾಮಾಗಿ ನೋಡ್ಕೊಂಡು ಓಡಿಸಿ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಿರೋದು. ಬನ್ನಿ ಹೋಗೋಣ. ನಾನು ಆಗಲೇ ಹೇಳ್ದಂಗೆ ಇವಾಗ ಆಲ್ಮೋಸ್ಟ್ ಚಿತ್ರದುರ್ಗ ನನ್ನ ನೈಟ್ ಡ್ರೈವ್ ಹೇಳಿದ್ನಲ್ಲ, ಆಲ್ಮೋಸ್ಟ್ ಒಂದು 2-3 ಮೆಂಬರ್ಸ್ ಇರಬೇಕು ಡ್ರೈವ್ ಮಾಡೋರು. ಯಾಕಂದರೆ ಒಬ್ಬರೇ ಕಂಟಿನ್ಯೂಸ್ 200-300 ಕಿಲೋಮೀಟರ್ಸ್ ಹೊಡೆಯೋಕ್ಕಾಗಲ್ಲ. ಸೊ 3-4 ಜನ ಇತ್ತು ಅಂದರೆ ಆರಾಮಾಗಿ ಪಾಸ್ ಮಾಡ್ಕೊಂಡು ಹೊಡಿಬೋದು. ಈಗ ನಾನು 50 ಕಿಲೋಮೀಟರ್ಸ್ ಕ್ಲಿಯರ್ ಮಾಡಿದೆ. ಇನ್ನೊಬ್ಬ ನನ್ನ ಫ್ರೆಂಡ್ ಕಿಶೋರ ಡ್ರೈವ್ ಮಾಡ್ತಾನೆ. ಪಕ್ಕದಲ್ಲಿ ಕೂತಿದ್ದ ನೋಡಿ, ದಿಂಗ್ಸಿ ಎಂಡಿ ನಾಗೇಶ. ಫ್ರಂಟಲ್ಲಿ ಕೂತಿರೋರು ಇವನ್ ವಿನಯ್, ಇವನ್ ಕಿಶೋರ. ಕತ್ಲಲ್ಲಿ ಕಾಣ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ಸೊ ಆರಾಮಾಗಿ ಪೀಸಾಗಿ 100 ಹೊಡಿತೀವಿ. ಹೆಂಗಿರುತ್ತೆ ಅಂತ ಬೆಳಿಗ್ಗೆ ಫಾಲ್ಸ್ ಅಂತೂ ಕ್ರೇಜಿ ಆಗಿರುತ್ತೆ. ಯಾವ ಫಾಲ್ಸ್ ಅಂತ ಬೆಳಿಗ್ಗೆ ಸ್ಪಾಟ್ಗೆ ಹೋಗಿ ಹೇಳ್ತೀನಿ ನಾನು. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಗೈಸ್. ಬಾಯ್. ಒಂದು ಪಂಜಾಬಿ ಡಾಬಾ ನೋಡಿದಾರೆ ಅಂತ ಎಲ್ಲ ನೋಡಿರೋದು ಚಿತ್ರದುರ್ಗದಲ್ಲ. ಪಂಜಾಬಿ ಡಾಬಾಲ್ ಹೋಗಿ ವೆಜ್ ತಿನ್ಕೊಂಡು ನಾವು ಬೆಳಗ್ಗೆ ಫಾಲ್ಸ್ಗೆ ಹೋಗೋಣ. ಫಾಲ್ಸ್ಗೆ ಹೋಗೋಷ್ಟಲ್ಲ ಆಲ್ಮೋಸ್ಟ್ ಒಂದು 4-5 ಆಗುತ್ತೆ. Hey, if you won't give it to me, I'ma take it. Take it. If you won't give it to me, I'ma take it. ಡೆಸ್ಟಿನೇಷನ್ ಒಬ್ರು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಇವನೇ ನನ್ನ ಪಕ್ಕದಲ್ಲಿರೋ ಅವನಿಗೆ. ನಾಗೇಶ, ನಾವೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಗೋವಾ ಅಂತ. We are going for Goa. अपना बना ले पिया, अपना बना ले पिया, दिल के नगर में शहर तू बसा ले पिया, ओ सब कुछ मेरा. ಅಲೆ ಮೂಡದೆ ನಿಂತಿದೆ ಸಾಗರ, ತುಸು ದೂರವೇ ನಿಂತನು ಚಂದಿರ, ದನಿ ಬಾರದೆ ನಿಂತಿದೆ ಆಸ್ವರ, ಮಾತಾಡಲು ಮೂಡಿದೆ ಅಂತರ. ಕಂಪನ ಏಕಾಂತ ತಂದಿದೆ, ಕಂಡ ಕನಸು ಮತ್ತೀಗ ನನ್ನಲ್ಲಿ ಬರದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಸುರ್ಲಾ ಫಾಲ್ಸ್ ಅಂತ ಆ್ಯಕ್ಚುಲಿ ಇದು ಮೈನ್ ರೋಡಿಂದ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕಂತೆ. 1 ಅವರಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಲೋಕಲ್ನ ಕೇಳ್ಕೊಂಡ್ವಿ. ಬಟ್ ಗೂಗಲ್ ಮ್ಯಾಪ್ನ ನಂಬ್ಕೊಂಬಂದರೆ ಕಷ್ಟನೇ. ಎಲ್ಲಿ ಡೆಸ್ಟಿನೇಷನ್ಗೆ ಬಂದಾಗ ಲೋಕಲ್ ಲೈಟ್ಸ್ನ ವಿಚಾರಿಸ್ಕೊಂಬರ್ಬೇಕು. ಎಲ್ಲ ಹಿಂದೆ ಹಂಗೆ ಬರ್ತಿದ್ದಾರೆ. ಹಾಯ್ ಮಾಡ್ರಿ ಗಾಯ್ಸ್. ನೋಡಿ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ ಲೇ ಇವನ್. ಸೊ ಬನ್ನಿ ಹೋಗೋಣ ಸುರ್ಲಾ ಫಾಲ್ಸ್. ಇದೇ ಫಾಲ್ಸು ರಣಧೀರ. ಏ ಇನ್ನ ಇಲ್ಲ ಕಣ, ನಡೆಯೋ. ಹಿಂಗಾಯ್ತು ದಾರಿ. ಬಂದ್ಬಿಟ್ಟು ಕಾಂಪ್ಲಿಕೇಶನ್ಸ್ ನೋಡಿ ಹಿಂಗೆ ಹೋಗೋದು. ನಾ ಹಿಂಗೆ ಸುತ್ತಾಕೊಂಡ್ಬಿಟ್ಟು ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಈ ಕಡೆಯಿಂದ ಎಂಟ್ರಿ ಫಾಲ್ಸ್ಗೆ ಪ್ರಾಹಿಬಿಟೆಡ್ ಅಂತ. ಇಲ್ಲಿ ಕಾಷನ್ ಬೇರೆ ಹಾಕಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿಗಲ್ ಎಂಟ್ರಿ ಅಂತೆ.
ಕ್ಯಾಮ್ರಾ ಆ್ಯಂಡ್ ಡ್ರೋನ್ ಸರ್ವೈಲೆನ್ಸ್ ಇದೆಯಂತೆ, ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತಂತೆ. ಸೊ ಬೇಡ ಅಂತ ಡಿಸೈಡ್ ಆಗಿ, ಆದರೆ ಎಂಟ್ರಿ ಸುರ್ಲಾ ವಿಲೇಜಿಂದ ಪ್ರಾಪರ್ ಎಂಟ್ರಿ ಪರ್ಮಿಟ್ ತೊಗೊಂಡು ಹೋಗ್ಬೇಕಂತೆ. ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡು ವಾಪಸ್ ಹೋಗ್ತಾಯಿದ್ದೀವಿ. ಎಲ್ಲ ಹುಡುಗರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲೊಂದು ಫಾಲ್ಸ್ ಇದೆ, ಫಾಲ್ಸ್ ತೋರಿಸ್ತೀನಿ ಬನ್ನಿ. ಪ್ಲೇಸಸ್ನ ಬಂದು ಅಲ್ಲಿ ಲೀಟರ್ ಮಾಡಿ, ಲೈಕ್ ಪ್ಲಾಸ್ಟಿಕ್ ಆಗಲಿ ಬರ್ತಾರೆ, ತಿಂತಾರೆ, ಮಾಡ್ತಾರೆ, ಎಲ್ಲ ಹಂಗೆ ಎಸ್ದೋಗಿರ್ತಾರೆ. ಈ ಥರ ಆಗುತ್ತೆ ನೋಡಿ. ಎಷ್ಟು ಒಳ್ಳೆ ಪ್ಲೇಸ್ನ ಪ್ರಾಹಿಬಿಟೆಡ್ ಮಾಡಿದ್ದಾರೆ. ಹೇಳೋದಿಷ್ಟೇ, ಈ ಥರ ಬೋರ್ಡ್ ಹಾಕಿದರೆ ಯಾವತ್ತೂ ಇಲ್ಲಿಗಲ್ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಸುಮ್ಮನೆ ಹೇಳಿರಲ್ಲ. ಇವಾಗ ಬೋರ್ಡ್ ಹಾಕಿಲ್ಲ ಅಂದರೆ ನಾವು ಹೋಗ್ಬಿಡ್ತಿದ್ವಿ, ಬಟ್ ಬೋರ್ಡ್ ಹಾಕಿದ್ದಾರೆ. ಬರ್ಬೇಕಾದ್ರೆ ನೋಡಿದೆ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಸು, ಗ್ಲಾಸಸ್ಸು ಆ್ಯಂಡ್ ಕುಡಿಯೋಕ್ಕೆ ಅಂತಲೇ ಬಂದು ಕುಡ್ದು ಇಲ್ಲಿ ಮಜಾ ಮಾಡಿಕೊಂಡು, ನಮ್ಮ ಜನಕ್ಕೆ ಹೇಳೋ ಈ ವಿಡಿಯೋ ಮುಖಾಂತರ ನಮ್ಮ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ಬನ್ನಿ ಪ್ಲೇಸಸ್ನ ಎಂಜಾಯ್ ಮಾಡಿ. ಪಾರ್ಟಿ ಮಾಡೋಕ್ಕೆ ಬೇರೆ ಪ್ಲೇಸಸ್ ಇದೆ, ಅಲ್ಲೋಗಿ ಪಾರ್ಟಿ ಮಾಡಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಈ ಥರ ಪಾರ್ಟಿ ಮಾಡಿದ್ರೆ ನಮಗೆ ಒಂಥರ ಡಿಸಪಾಯಿಂಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದೆ ಫಾಲ್ಸ್ ನೋಡೋಣ ಅಂತ. ಈಗ ಅಕಸ್ಮಾತು ನಾವು ಅದನ್ನು ಬೋರ್ಡ್ ಹಾಕಿದ್ರು ಅದನ್ನು ದಾಟ್ಕೊಂಡು ಹೋಗಿದ್ರೆ ಪೊಲೀಸವ್ರು ಕೇಳಿದರೆ ನಮ್ಗೆ ಗೊತ್ತಿಲ್ಲ ಅಂದರೆ ಪೊಲೀಸವ್ರು ಕೇಳ್ತಿದ್ರು, ಬೋರ್ಡ್ ಇತ್ತಲ್ಲ ಏನಕ್ಕೆ ಹೋಗಿದ್ದೀರಾ ಅಂತ, ಓದೋಕ್ಕೆ ಬರಲ್ವ ಇದು ಬರಲ್ವ ಅಂತ. ಸೊ ಆ್ಯಸ್ ಎ ಎಜುಕೇಟೆಡ್ ಸಿಟಿಸನ್ ವಿ ಹ್ಯಾವ್ ಟು ಮೇಂಟೈನ್ ದ ಡಿಸಿಪ್ಲಿನ್. ಬನ್ನಿ ತೋರಿಸ್ತೀನಿ ಅದನ್ನು ಎಲ್ಲಿ ಲೀಟರ್ ಮಾಡಿರೋದಂತ. ಪ್ಲಾಸ್ಟಿಕ್ಸು, ಅಲ್ಲಿ ಗಾಜಿಂದು, ಮುಂದೆ ಬನ್ನಿ ನೋಡಿ ಹೆಂಗೆ ಎಷ್ಟಿದ್ದಾರೆ ಅಂದರೆ ನೋಡಿ. ಇಲ್ಲಿ ಏನು ಹೇಳೋಣ ನಮ್ಮ ಜನಕ್ಕೆ, ಮಾಡಿ ಪಾರ್ಟಿನ ಬೇಡ ಅನ್ನಲ್ಲ, ಬಟ್ ಇಂಥ ಪ್ಲೇಸಸ್ಗೆ ಬಂದು ಮಾಡಿದ್ರೆ ಅವ್ರಿಗೆ ಬುದ್ಧಿ ಇದೆಯೋ ಇಲ್ವೋ ಏನು ಹೇಳೋಕ್ಕಾಗಲ್ಲ. ಮನೆಗೆ ಹೋಗೋಣ, ಪರ್ಮಿಟ್ ಸಿಕ್ಕಿದ್ರೆ ಅದು ನೋಡ್ಕೊಂಡು ಹೋಗೋಣ ವಾಪಸ್.